ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ನಾಯಕರ ಸರ್ಕಾರದಲ್ಲಿ ಸಣ್ಣ ನೀರಾವರಿ ಸಚಿವರಂತ ಮಾನ್ಯ ಬೋಸರಾಜರು ಬಹಳಷ್ಟು ಯೋಜನೆಗಳಿಗೆ ನಮಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಕೆರೆಗಳ ಮಾಡರ್ನೈಸೇಷನ್ ಆಧುನೀಕರಣಕ್ಕೆ ಸುಮಾರು 19.50 ಹಾಗೂ ಚೆಕ್ ಡ್ಯಾಮ್ ನಿರ್ಮಾಣಕ್ಕೆ 5.55, ಗಂಗಾ ಕಲ್ಯಾಣಕ್ಕೆ ಸುಮಾರು 100 ಬೋರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ 83 ಈಗ ಅಧಿಕೃತವಾಗಿ ಆಗಿದೆ. ಒಟ್ಟು ಸಣ್ಣ ನೀರಾವರಿ ಇಲಾಖೆಯಿಂದ ಈ 2.5 ವರ್ಷದಲ್ಲಿ 29.02 ಕೋಟಿ ರೂಪಾಯಿಗಳನ್ನ ಸಣ್ಣ ನೀರಾವರಿ ಇಲಾಖೆಯ ಮುಖಾಂತರ ಸಣ್ಣ ರೈತರಿಗೆ ಮತ್ತು ಸಣ್ಣ ನೀರಾವರಿಯ ಯೋಜನೆಗಳ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೂ ಕೂಡ ಒಂದು 14.5 ಕೋಟಿ ಸೇರಿಸ್ಕೊಳ್ಬೋದು. ಒಗ್ನೂರು ಇಲಾಖೆಯ ಅಭಿವೃದ್ಧಿಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕಾಡ ಅಧ್ಯಕ್ಷರಾದಂಥ ಮರಿಸ್ವಾಮಿಯವರು ಇವತ್ತು ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 6 ಯೋಜನೆಗಳು ಇವತ್ತು ಅವರು ನನ್ನ ಜೊತೆಗೂಡಿ 2 ಇಲಾಖೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆ ಪೈಕಿ ಚಾಟಿಪುರ ಗ್ರಾಮದ ಮತ್ತು ಹೊಸಪುರ ಗಂಗವಾಡಿ ಭಾಗದ ಮತ್ತು ಮಸ್ತಾಪುರ ಒಗ್ನೂರು ರಸ್ತೆಯ ಕಬಿನಿ ಪಲದಂಡೆ ನಾಲೆಯ ಪಕ್ಕ ಹಾಗೂ ಗಚ್ಚಿಹುಂಡಿ ಗ್ರಾಮದ ಪಕ್ಕ ಹಾಗೂ ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದ ಪಕ್ಕ, ಯಳಂದೂರು ಕಟ್ನವಾಡಿ ಗ್ರಾಮದ ಪಕ್ಕ ಹಾಗೂ ಈ ಹೊಯ್ಕೆಮೊಳೆ ಕೆರೆಯ ಗಂಡಿನ ಮಾರಮ್ಮನ ದೇವಸ್ಥಾನದ ಪಕ್ಕ ಇವತ್ತು ಅವರು ವಿಶೇಷವಾಗಿ ಈ ಒಂದು ಸಣ್ಣ ನೀರಾವರಿಯ ಕೆರೆಯ ಪಕ್ಕ ಅಥವಾ ಕಾಲುಗಳ ಪಕ್ಕ ರಸ್ತೆಗಳ ಅಭಿವೃದ್ಧಿಗೆ ಇವತ್ತು ವಿನಿಯೋಗ ಮಾಡಲಿಕ್ಕೆ ಅವರು ಅವಕಾಶವನ್ನು ಕಲ್ಪಿಸಿಕೊಟ್ಟು ಇವತ್ತು ನಮ್ಮ ಜೊತೆಯವರು ಕೂಡಿದ್ದಾರೆ. ಅನೇಕ ವರ್ಷಗಳಿಂದ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಬಂದಿರತಕ್ಕಂಥ ಮರಿಸ್ವಾಮಿಯವರು ಅಷ್ಟೇ ಜವಾಬ್ದಾರಿಯಿಂದ ತೋಟೇಶ್ವರವರು, ಅಷ್ಟೇ ಜವಾಬ್ದಾರಿಯಿಂದ ಚಂದ್ರು ಅವರು ಕೂಡ ಅಧ್ಯಕ್ಷರಾಗಿ ಸಂಘಟನೆ ತೋರಿಸ್ಕೊಂಡು ಬಂದಂಥವರು. ಪಕ್ಷದ ಸರ್ಕಾರದ ಅಭಿವೃದ್ಧಿಗೆ ಇವತ್ತು ಅವರು ಭಾಗಿಯಾಗಿರ್ತಕ್ಕಂಥದ್ದು. ಮತ್ತು ಪ್ರಭು ಪ್ರಸಾದ್ರವರು ನಮ್ಮ ದಿವಂಗತ ಶಾಂತಮೂರ್ತಿ ಮಾಜಿ ಶಾಸಕ ಸುಪುತ್ರರು, ಅವರು ಕೂಡ ಈಗ ಜಿಲ್ಲಾ ಯಳಂದೂರು ತಾಲೂಕು ಘಟಕದ ಅಧ್ಯಕ್ಷರಾಗಿ, ಮೊನ್ನೆ ರಾಜೇಂದ್ರ ಅವರು ಕೂಡ ಕೊಳ್ಳೇಗಾಲ ತಾಲೂಕಿನ ಗ್ಯಾರಂಟಿ ಅಧ್ಯಕ್ಷರಾಗಿ ಬಹಳ ಉತ್ತಮವಾಗಿ ಅವರು ಕಾರ್ಯನಿರ್ವಹಿಸಿಕೊಂಡು ಬಂದಿರತಕ್ಕಂಥವ್ರು. ನಾನು ಕೂಡ ತಮ್ಮೆಲ್ಲರ ಆಶೀರ್ವಾದದಿಂದ 2.5 ವರ್ಷ ಪೂರೈಸಿದ್ದೆ.